ಮಾರುಕಟ್ಟೆ ಬಂದ್ ಮಾಡಿ ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆದ ಪ್ರತಿಭಟನೆ. ಬಸವನ ಬಾಗೇವಾಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ ರೈತರಿಂದ ದಿಢೀರ್ ಪ್ರತಿಭಟನೆ. ನಾವು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ, ನಮಗೆ ಸರ್ಕಾರ ಮತ್ತು ವ್ಯಾಪಾರಸ್ಥರು ಅನ್ಯಾಯ ಮಾಡುತ್ತಿದ್ದಾರೆ. ನಾವು ಬೆಳೆದ ಈರುಳ್ಳಿಗೆ ಈಗ ಕ್ವಿಂಟಾಲ್ಗೆ 200 ರಿಂದ 300 ಮಾಡಿದರೆ ನಾವು 1 ಎಕರೆ ಬೆಳೆಯಬೇಕಾದರೆ ಸುಮಾರು 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಆಗುತ್ತಿದೆ. ಈಗ ಈರುಳ್ಳಿ ಕ್ವಿಂಟಾಲ್ಗೆ 200 ರಿಂದ 300 ಮಾರಿದರೆ ನಾವು ಹೇಗೆ ಬದುಕುವುದು ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ, ತಹಸೀಲ್ದಾರ ವೈಎಸ್ ಸೋಮನಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾಭಕ್ಷ ಬಿಜಾಪುರ ಅವರು ಭೇಟಿ ನೀಡಿ ರೈತರನ್ನು ಮನವೊಲಿಸಿ ಪ್ರತಿಭಟನೆ ಹಿಂದೂಪಡೆಯುವಂತೆ ಮಾಡಿದರು. ರೈತ ಮುಖಂಡರು ಕಲ್ಲು ಸೊನ್ನದ್ವರು ಮಾಧ್ಯಮ ಜೊತೆ ಮಾತನಾಡುತ್ತಾ ಅಧಿಕಾರಿಗಳು ಹೇಳಿದಂತೆ ಪ್ರತಿಭಟನೆ ಹಿಂಪಡೆದಿದ್ದೇವೆ, ಇದೇ ತರ ಮುಂದುವರೆದರೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ಮುಂದೆ ನಿಂತು ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿಸಿದರು. ಇದೇ ಸಮಯದಲ್ಲಿ ಆರ್.ಎಚ್. ರಾಥೋಡ್, ಶ್ರೀಕಾಂತ್ ಮನಗೂಳಿ, ನೇಮು ನಾಯಕ್, ರಾಜು ಒಡಿಯರ್, ನಂದೀಶ್ ಪಾಟೀಲ್ ನೂರಾರು ರೈತರು ಭಾಗವಹಿಸಿದ್ದರು. ವರದಿ ಮೆಹಬೂಬಾ, 1X ನ್ಯೂಸ್ ಬಾಗೇವಾಡಿ. ಸರಿ 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 ಅಣ್ಣ ಸರಿ ಅಣ್ಣ ಮಾಡಿ ಮಾಡಿ ಮಾಡಿಲ್ಲ ಸರ್, ₹1,000 ಮೇಲೆ ಮಾಡ್ರಿ ಅಣ್ಣ ಸ್ವಲ್ಪ ಇಲ್ಲ ಸರ್, ನಮ್ಗೆ ನ್ಯಾಯ ಬೇಕಲ್ಲ ಸರ್. ರೈತರಿಗೆ ಯಾಕಿಲ್ಲ ಸರ್, ಅದು ಬೇಕಲ್ಲ. ಕರ್ಸಿ ಸರ್. ಹಾಂ ಸರ್, ಕರ್ಸಿ ಸರ್. 1 ಕ್ವಿಂಟಲ್ಗೆ 50 ರೂಪಾಯಿ ಹಿಡ್ಕೊಂಡು ₹1,000 ತನಕ ಅವ್ರು ಅಂತಿದ್ದಾರೆ. ₹1,000 ಅಂದ್ರೆ ಎಲ್ಲೋ ಒಂದು ಕಲಮು 2 ಕಲಮ್ ಅಷ್ಟೇ. ಉಳಿದಿದ್ದೆಲ್ಲ 50, 100, 500 ರೂಪಾಯಿ ಒಳಗೆ ಮಾಡ್ತಾ ಇದ್ದಾರೆ. ನಮಗೆ ಪುರಾಟ ಆಗ್ತಾ ಇಲ್ಲ. ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ. ಕೂಲಿ ಪಗಾರ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಹೆಣ್ಣಾಳ ಪಗಾರ 500 ರೂಪಾಯಿ ಕೇಳ್ತಾರೆ, ಗಂಡಾಳ ಪಗಾರ ₹1,000 ಕೇಳ್ತಾರೆ. ಗಾಡಿ ಬಾಡಿಗೆ ಒಂದು ಪಾಕೆಟ್ಗೆ 50 ರೂಪಾಯಿ, ಚೀಲಕ್ಕೆ 50 ರೂಪಾಯಿ, ತುಂಬೋರಿಗೆ 50 ರೂಪಾಯಿ. ಈ ಟೈಪ್ ಎಲ್ಲ ಉಳ್ಳಾಡಿ ಬಂದಂತ ರೊಕ್ಕ ಅಲ್ಲೇ ಅಡತಿಯಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು ನಾವು ಕೇಳ್ಕೊಂಡಿದ್ದೇನಪ್ಪಾ ಅಂದ್ರೆ ರೈತರ ಪರವಾಗಿ ರೈತರಿಗೆ ₹1,000 ರೂಪಾಯಿಗಿಂತ ಮೇಲ್ಪಟ್ಟ ಸವಾಲನ್ನು ಮಾಡ್ರಿ ಅಂದಾಗ ಅವರು ಸವಾಲನ್ನು ಮಾಡೋದಿಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ ಹೇಳಿದಾಗ ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಇವತ್ತು ಈ ಬೆಲೆ ₹1,000 ರೂಪಾಯಿಗಿಂತ ಬೆಲೆ ಮಾಡುವವರೆಗೆ ನಮ್ಮ ಸ್ಟ್ರೈಕ್ ಇದೆ. ನಾವು ಅಡತಿಯನ್ನು ಬಂದ್ ಮಾಡಿದ್ದೇವೆ, ರಸ್ತೆಗೆ ಹೋಗಿದ್ದೇವೆ. ಸಾಹೇಬ್ರು ಏನಂದ್ರು, ಇಲ್ಲ ತಹಸೀಲ್ದಾರ್ ಸಾಹೇಬ್ರು DC ಅವ್ರಿಗೆ ಕರೆಸ್ತೀವಿ, ನೀವು ಏನೈತಿ ಒಳಗೆ ಕೂಡ್ರಿ ಅಂದಾಗ ನಾವು ಇಲ್ಲಿಗೆ ಬಂದೀವಿ. ಅವ್ರು ಬಂದು ನಮ್ಮ ಇದನ್ನು ಒಂದು ನಿಗದಿತ ಬೆಲೆ ಗುರಿಪಡಿಸುವವರೆಗೆ ನಮ್ಮ ಹೋರಾಟನ ನಾವು ಹಿಂತೆಗೆದುಕೊಳ್ಳೋದಿಲ್ಲ. ಇವತ್ತು ಬಸವನ ಬಾಗೇವಾಡಿಯ APMCಯಲ್ಲಿ ರೈತರು ಸುಮಾರು ಒಂದು 400-500 ಜನ ರೈತರು ಈರುಳ್ಳಿ ಅಂತ ತಗೊಂಡ್ಬಂದಿದ್ರು. ಈರುಳ್ಳಿ ಬೆಂಗಳೂರು ದರ 500 ರಿಂದ 2,000, 2,500 ಐತಿ. ಆದರೆ ಇಲ್ಲಿ ಏನಾಗಿದೆ, ರೈತರ ಕನಿಷ್ಠ ಬೆಲೆ ರೇಟು ಭಾಳ ಏರುಪೇರು. 50 ರೂಪಾಯಿ ಕ್ವಿಂಟಲ್, 100 ರೂಪಾಯಿ ಕ್ವಿಂಟಲ್, 105 ರೂಪಾಯಿ ಕ್ವಿಂಟಲ್. ಇವು ಯಾವ ನ್ಯಾಯ ರೀ? ರೈತರು ಅತಿವೃಷ್ಟಿಯಾಗಿ ಮಳೆಯಾಗಿ ಎಲ್ಲ ಬೆಳೆಯೊಳಗೂ ಲಾಸ್ ಆಗ್ಯಾರ. ಮತ್ತು ಈ ಬೆಳೆದ್ರೆ ಇದ್ದಿದ್ರೆ ಸ್ವಲ್ಪ ಐತಿ, ಅದ್ರಾಗೂ ಈ ರೇಟ್ ಸ್ಟಡಿ ಮಾಡಿದ್ರೆ ಹೋರಾಟ ಮಾಡೋ ಮೂಲಕ ನಾವು ರೇಟ್ ಪರಿಸ್ಥಿತಿ ಬಂತಂದ್ರೆ ಇದೆಂತ ನ್ಯಾಯ? ಅಧಿಕಾರಿಗಳು ಬಂದಿದ್ರು, ಅಧಿಕಾರಿಗಳು ನಿಮ್ಗೆ ಏನು ಹೇಳಿದ್ರು?
ಅಧಿಕಾರಿಗಳು ತಹಶೀಲ್ದಾರ್ ಅವರು ಬಂದಿದ್ರು. ಅವ್ರು ಬಂದ ಮೇಲೆ ಒಂದು ನ್ಯಾಯ ರೀತಿಯಾಗಿ ಅವರು ತಮ್ಮ ಅಧಿಕಾರಿಗಳ ಏಜೆಂಟ್ರು ಮಾತಾಡಿ ಒಂದು ಒಳ್ಳೆಯ ರೇಟನ್ನು ರೈತರ ಒಪ್ಪುತನ ಒಂದು ಒಳ್ಳೆಯ ರೇಟ್ ಕೊಟ್ಟಾರ. ಅಂದ್ರೆ ಈಗ ನಿಮ್ಮ ತೃಪ್ತಿ ಐತಿ. ಆದ್ರೆ ಇಲ್ಲಿ ಆ APMC ಅಧಿಕಾರಿ ಸವಾಲು ನಡೆದಾಗ ಇರಬೇಕು ಅವರು. ಯಾಕಂದ್ರೆ ಇದು ಎಲ್ಲ ಏಜೆಂಟ್ರು ದಲಾಲ ವ್ಯಾಪಾರಸ್ಥರು ಒಂದಾಗಿ ರೈತರು ಮೋಸ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಮತ್ತೆ ಅಧಿಕಾರಿ ಏನು ಕೆಲಸ ಅಂದ್ರೆ ಅಧಿಕಾರಿ ಇಲ್ಲಿ ಒಟ್ಟ APMC ಇರಂಗಿಲ್ಲ. ಅದು ಕೇಳಿದ್ರೆ ಇರ್ತೀನಿ ಅಂತ ಹೇಳ್ತಾರೆ, ಅದು ಇರಂಗೇ ಇಲ್ಲ. ಎಲ್ಲ ರೈತರು ವಾದ ಒಂದ. ಆ APMC ಅಧಿಕಾರಿ ಇಲ್ಲಿ ಯಾರು ಮುಂದೆ ಇರಂಗಿಲ್ಲ. ಅವ್ರು ಇರ್ಬೇಕು, ಕಂಪಲ್ಸರಿ ಇರಬೇಕು. ಇದೇ ತರ ಮುಂದೆ ನಡೆದ್ರೆ ನಡೆದ್ರೆ ಆ APMC ಅಧಿಕಾರಿ ಆ ಆಫೀಸನ್ನು ಕೀಲಿ ಆಗ್ತದೆ. ಇದು ನಮ್ಮ ಪ್ರಶ್ನೆ ಹೋರಾಟ ಇದು ಯಶಸ್ವಿ ಆಗಬೇಕು. ಮುಂದೆ ಯಾವುದೋ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾವ್ದಾರ ರೈತರು ಹಿಂಗೆ ಸಮಸ್ಯೆ ಆಗಿದೆ ಅಂದ್ರೆ ನಾವು ಬಿಡಂಗಿಲ್ಲ. APMC ಅಧಿಕಾರಿಗಳು. ಕಲ್ಲು ಸೊನ್ನದ ರಾಜ್ಯ ರೈತ ಸಂಘ ಉಪಾಧ್ಯಕ್ಷ.